ನಮಸ್ತೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಪ್ರಕಟಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಆಗ್ಬಾರ್ದಾಗಿತ್ತು, ಹ್ಮ್ ರಾಜೀನಾಮೆ ಕೊಡಬಾರ್ದಾಗಿತ್ತು ಅಂತ ನಮ್ಮ ಮನಸ್ಸಿಗೆ. ಹ್ಮ್ ಯಾಕೆಂದ್ರೆ ಇಂಥ ನಾಯಕರು ನಮಗೆ ಸಿಗೋದು ಅಪರೂಪ. ಹ್ಮ್ 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 ದೀನದಲಿತರ ಬಗ್ಗೆ, ಬಡವರ ಬಗ್ಗೆ, ಹ್ಮ್ ಹ್ಮ್ ಇಡೀ ರಾಜ್ಯದ ಎಲ್ಲಾ ವರ್ಗಗಳ ಬಗ್ಗೆ ಕಾಳಜಿ ಇದ್ದಂತ ಒಬ್ಬ ಮಹಾನ್ ನಾಯಕರು. ಹ್ಮ್ ಹ್ಮ್ ಮತ್ತೆ ಇವರು ಕಾಲದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಬಡಪರ ಕಾರ್ಯಕ್ರಮಗಳನ್ನ, ಜನಹಿತ ಕಾರ್ಯಕ್ರಮಗಳನ್ನ ಕೊಟ್ಕೊಂಡ್ ಬಂದಿದ್ದಾರೆ. ಕಳೆದ ಇರ್ಬೋದು, ಈಗ 3 ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಮೈಸೂರಿಗೆ ಆಗ್ಲಿ ಸುಮಾರು 4,000 ಕೋಟಿದು ಅನುದಾನಗಳನ್ನ 13ರಿಂದ 18 ಕೊಟ್ಟಿದ್ರು. ಮತ್ತೆ ಈ ಬಾರಿ 3 ವರ್ಷಗಳಲ್ಲಿ ಈಗ ಸುಮಾರು 3,000 ಕೋಟಿ ಮೈಸೂರು ನಗರ, ಮೈಸೂರು ಜಿಲ್ಲೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಇದೇ ರೀತಿ ಇಡೀ ರಾಜ್ಯಾದ್ಯಂತ ವಿರೋಧ ಪಕ್ಷಗಳು ಏನು ನಾವು ಗ್ಯಾರಂಟಿಗೆ ಹಣ ಕೊಟ್ಟಾಗ ಯೋಜನೆಗಳಿಗೆ, ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳಿ ಸುಳ್ಳು ಆಪಾದನೆಗಳನ್ನು ಜನಗಳ ತರ್ತಾ ಇದ್ರು. ಆದ್ರೆ ಅದೆಲ್ಲ ಸುಳ್ಳು ಅಂತ ಹೇಳಿ ಅಭಿವೃದ್ಧಿಗಾಗಿಯೂ ಸಹ ಹಣವನ್ನ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಹಣವನ್ನ ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ಮತ್ತೆ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗ ಎಲ್ಲ ಯಾವುದೇ ನಿಟ್ಟಿನಲ್ಲೂ ಇವರಂತ ಮಹಾನ್ ನಾಯಕರು ಏನು ಜನಗಳ ಹತ್ರ ಪ್ರೀತಿಯಿಂದ, ಕಾರ್ಯಕರ್ತರ ಹತ್ರ ಪ್ರೀತಿಯಿಂದ ನಡ್ಕೊಳ್ಳುವಂತ ನಾಯಕರುಗಳು ಇವತ್ತು ಸರಳ ಸಿಗೋದೇ ಕಷ್ಟ. ಅಂತದ್ರಲ್ಲಿ ಒಬ್ಬ ಮುಖ್ಯಮಂತ್ರಿ ಬೆಡ್ರೂಮ್ಗೂ ನಾವು ಹೋಗ್ಬೋದಾಗಿತ್ತು. ಒಬ್ಬ ಸಾಮಾನ್ಯ, ನಾನು ಅಂತ ಅಲ್ಲ, ಸಾಮಾನ್ಯ ಕಾರ್ಯಕರ್ತನು ಅವ್ರ ಬೆಡ್ರೂಮ್ಗೂ ಹೋಗ್ಬೋದಾಗಿತ್ತು. ಅಂತ ನಾಯಕರು ಯಾರು ಇಲ್ವೇ ಇಲ್ಲ, ಈಗ ನಾವು ನೋಡೇ ಇಲ್ಲ. ನನ್ನ ಸುಮಾರು 45 ವರ್ಷ ರಾಜಕೀಯ ಇತಿಹಾಸದಲ್ಲಿ ಬಂಗಾರಪ್ಪನವರು ಕೊಟ್ಟಂತ ಕಾರ್ಯಕ್ರಮಗಳಾದ್ಮೇಲೆ ಜನಪರ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಅಂತ ನಾಯಕರು ಇವತ್ತು ನಿರ್ಧಾರ ತೆಗೆದುಕೊಂಡಿರೋದು ನಮಗೆಲ್ಲ ತುಂಬಾ ಬೇಜಾರಾಗಿದೆ. ಅವರು ಈ ರೀತಿ ತೆಗೆದುಕೊಳ್ಬಾರ್ದಾಗಿತ್ತು. ಮುಂದೇನು ಕರ್ನಾಟಕ ಜನತೆ ಪರವಾಗಿ ಕರ್ನಾಟಕಕ್ಕೆ ಅವರ ಕೊಡುಗೆ ಇನ್ನೂ ಬೇಕಾದಷ್ಟಿತ್ತು. ಅವ್ರು ಮಾಡ್ಬೇಕಾಗಿದ್ದಂತ ಕೆಲಸ. ಅವ್ರ ಮನಸ್ಸಲ್ಲಿ ಇದ್ದಿದ್ದು ಜಾತಿ ಜನಗಣತಿಯನ್ನ ನಾನು ಅನುಷ್ಠಾನಗೊಳಿಸ್ಬೇಕು, ರಾಹುಲ್ ಗಾಂಧಿ ಅವರ ಏನು ಕೋರಿಕೆ ಇತ್ತು ಅದನ್ನ ನಾನು ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ತುಂಬಾ ಇತ್ತು. ಆದ್ರೆ ಅದೆಲ್ಲ ಮಾಡ್ಬೇಕಾಯ್ತು, ಇನ್ನೂ ತುಂಬಾ ಕೆಲಸಗಳು ಮಾಡೋದಿತ್ತು. ಆದ್ರೂ ಈ ರೀತಿ ಯಾಕೆ ತೀರ್ಮಾನ ತಗೊಂಡಿದ್ದಾರೆ ನಮಗಂತೂ ಗೊತ್ತಿಲ್ಲ. ಆದ್ರೆ ನಮ್ಗೆಲ್ಲ ತುಂಬಾ ಬೇಜಾರಾಗಿದೆ. ಈ ರೀತಿ ಅವ್ರು ಮಾಡಬಾರ್ದಾಗಿತ್ತು. ಈ ಸಡನ್ ಆಗಿ ಈ ತರ ತೀರ್ಮಾನ ತಗೊಂಡು ನಾವು ಮೊನ್ನೆನೂ ಭೇಟಿ ಮಾಡಿದ್ದೆ ನಾನು. ಆಗ್ಲೂ ಈ ಸುಳಿವು ಕೊಟ್ಟಿರ್ಲಿಲ್ಲ ಅವರು. ಏನ್ ಹೇಳಿದ್ರು ಸರ್ ಆ ಸಮಯದಲ್ಲಿ, ನೀವು ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ? ನಾವು ಭೇಟಿ ಮಾಡಿದಾಗ ಏನಿಲ್ಲ, ಕಾರ್ಯಕ್ರಮಗಳ ಬಗ್ಗೆ ನಾವು ಮಾತಾಡಕ್ ಹೋಗಿದ್ವಿ. ಆಗ ಅದ್ರ ಪರ ಏನ್ ಬೇಕೋ ನಾನು ಹೇಳಪ್ಪ, ನೀವು ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಅವತ್ತೇ ಅವರು ಅನುದಾನ ಕೊಡೋದಕ್ಕೆ ಏನ್ ಬೇಕೋ ಅದನ್ನ ಸೂಚನೆಗಳನ್ನು ಕೊಟ್ಟಿದ್ರು. ಆದ್ರೆ ಈ ತೀರ್ಮಾನ ತಗೊಳ್ಳೋದು ಗೊತ್ತಿರ್ಲಿಲ್ಲ ನಮ್ಗೆ ಯಾವತ್ತು. ಒಡನಾಟ ಹೇಗಿತ್ತು ಸರ್ ನಿಮ್ಗೆ ಸಿಎಂ ಜೊತೆ? ಅದು ನಮಗೆ ಗೊತ್ತಿಲ್ಲ. ಅದು ಏನು ಒಡನಾಟ ಇದ್ದಿದ್ರೆ ನಮ್ಮ ಹತ್ರ ಎಲ್ಲ ಹೇಳೋರು, ಯಾಕಂದ್ರೆ ನಾವೆಲ್ಲ ಆತ್ಮೀಯರಾಗಿ ಇರ್ತೀವಿ. ಅದು ನಮ್ಗೆ ಇದು ಸಡನ್ ಆಗಿ ಆಗಿರೋದು ನಮ್ಗೆಲ್ಲ ತುಂಬಾ ಆತಂಕ, ಆಶ್ಚರ್ಯ ಮತ್ತು ಇದನ್ನ ತಂದಿದೆ, ಬೇಜಾರು. ಹಾಗಾದ್ರೆ ಮೈಸೂರು ಭಾಗಕ್ಕೆ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರ ಹಿಡಿತ ಮತ್ತೆ ಡಿ ಕೆ ಶಿವಕುಮಾರ್ ಹಿಡಿತ ಹೇಗಿದೆ ಸರ್ ನಿಮಗ್ ಗೊತ್ತಿರೋ ಹಾಗೆ? ಈಗ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕಳೆದ 6 ವರ್ಷದಿಂದ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡ್ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಅವರ ಮಾರ್ಗದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡ್ ಬಂದಿದ್ದಾರೆ. ಅದರಿಂದ ಆಮೇಲೆ ಮೈಸೂರಿಗೆ ಅವರು ಅಳಿಯ, ಮೈಸೂರು ಬಗ್ಗೆ ಹೆಚ್ಚು ಕಾಳಜಿ ಅವ್ರಿಗೂ ಇದೆ. ಸಿದ್ದರಾಮಯ್ಯನವರು ನಮ್ಮ ನಾಯಕರು, ಮೈಸೂರಿನವರೇ. ಆದ್ರೆ ಇವರು ನಮ್ಮ ಅಳಿಯ, ಮೈಸೂರಿಗೆ ಭಾಗಕ್ಕೆ ಅಳಿಯ. ಅವರು ಮೈಸೂರು ನಗರದಲ್ಲೇ ಅವರು ಮದುವೆ ಆಗಿರೋದು. ಅದರಿಂದ ಅವ್ರಿಗೆ ಅದ್ರ ಬಗ್ಗೆ ಮತ್ತು ಅವ್ರಿಗೆ ಮೊದ್ಲಿಂದಾನು ಮೈಸೂರು ಬಗ್ಗೆ ಕಾಳಜಿ ಇಷ್ಟ ಅವ್ರಿಗೂನು. ಸರಿ, ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ಬೋದು ಸರ್ ಮುಂದೆ?
ಅದು ಹೈಕಮಾಂಡ್ ಯಾವ ತರ ತೀರ್ಮಾನ ತಗೊಳ್ತಾರೆ ಅದು ಗೊತ್ತಿಲ್ವಲ್ಲಮ್ಮ. ಹ್ಮ್ 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 ಜಾರಕಿಹೊಳಿ ಆಗ್ತಾರೆ ಅಂತ ಸುದ್ದಿಗಳನ್ನ ನೋಡ್ತಾ ಇದ್ದೀನಿ. ಹ್ಮ್ 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 ಸುದ್ದಿಗಳನ್ನ ನೋಡ್ತಾ ಇದ್ದೀವಿ, ಸತೀಶ್ ಜಾರಕಿಹೊಳಿ ಅವ್ರು ಆಗ್ಬೋದು ಅಂತ ಹೇಳಿ ಓಹೋ ಹ್ಮ್ 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 ಅಂತ ಸುದ್ದಿಗಳು ಎಲ್ಲ ನಿಮ್ಮ ಟಿವಿನಲ್ಲಿ ಮತ್ತೆ ಪೇಪರ್ ನಲ್ಲಿ ಓದ್ತಾ ಇರೋದು ನಾನು ಹೇಳ್ತಾ ಇರೋದು. ಸರ್ ಈಗ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಅನ್ಸುತ್ತೆ ಸರ್ ನಾಯಕತ್ವ ಬದಲಾವಣೆ ಆದ್ರೆ ಮೈಸೂರಿಗೆ ಎಷ್ಟ್ರ ಮಟ್ಟಿಗೆ ಅಭಿವೃದ್ಧಿ ಆಗ್ಬೋದು ಅಂತ? ಇದು ನಮ್ಮ ಪಕ್ಷದ್ದೇ ಸರ್ಕಾರ ನಮ್ಮ ಇದೆ ಇರೋದ್ರಿಂದ ಹ್ಮ್ ಹ್ಮ್ ಅಭಿವೃದ್ಧಿ ಬಗ್ಗೆ ಏನು ಕುಂಠಿತ ಆಗಲ್ಲ. ಹ್ಮ್ 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 ಅಭಿವೃದ್ಧಿ ಬಗ್ಗೆ ಮೈಸೂರು ನಗರಕ್ಕೆ ಅಲ್ಲ ಕರ್ನಾಟಕಕ್ಕೇನೆ ಯಾವುದೇ ಅಭಿವೃದ್ಧಿ ಮತ್ತು ಬಡಪರ ಕಾರ್ಯಕ್ರಮಗಳು ಯಾವುದು ಬದಲಾವಣೆ ಏನು ಆಗಲ್ಲ. ಅದು ಅನುಷ್ಠಾನ ಏನ್ ಮಾಡ್ತಾರೆ ಅದು ಮಾಡ್ತಾನೆ ಇರ್ತಾರೆ. ಹ್ಮ್ ಹ್ಮ್ ಮಾಡಿದ ಹಾಗೆ ಆಗುತ್ತೆ. ಹ್ಮ್ ಹ್ಮ್ ಎಐಸಿಸಿ ಅವರು ಅದನ್ನೆಲ್ಲ ಮಾರ್ಗದರ್ಶನ ಕೊಡ್ತಾರೆ. ಹ್ಮ್ 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 ಅದರಿಂದ ಅದರದ್ದೇನು ಯಾವುದೇ ವಿಧವಾದಂತ ತೊಂದರೆ ಏನಿಲ್ಲ. ಅದಕ್ಕೆ ಹ್ಮ್ ಎಲ್ಲಾ ಕಾರ್ಯಕ್ರಮಗಳು ಈಗೇನ್ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸರ್ಕಾರದ ಅವಧಿನಲ್ಲಿ ಅಧಿಕಾರಾವಧಿಯಲ್ಲಿ ಅನುಷ್ಠಾನಗೊಳಿಸಿದ್ದಾರೆ ಅಷ್ಟು ಕಾರ್ಯಕ್ರಮಗಳು ಅದು ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಹ್ಮ್ ಹ್ಮ್ ಜೊತೆಗೆ ಇನ್ನು ಅಡಿಷನಲ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ಎಐಸಿಸಿ ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಸರ್ ಈಗ ಡಿ ಕೆ ಶಿವಕುಮಾರ್ ಅವ್ರೇನಾದ್ರೂ ಸಿಎಂ ಆದ್ರೆ ಇವಾಗ ಏನು ಪಂಚ ಗ್ಯಾರಂಟಿ ಯೋಜನೆ ನಡೀತಾ ಇದೆಯಲ್ಲ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತಾ ಸರ್ ಇನ್ ಮಿಕ್ಕಿದ್ದು ವರ್ಷನುವೆ? ನಡ್ಕೊಂಡು 100% ನಡ್ಕೊಂಡು ಹೋಗುತ್ತೆ. ಹ್ಮ್ 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 2000 ಯಾವುದೇ ಕಾರ್ಯಕ್ರಮದ ಬದಲಾವಣೆ ಆಗಲ್ಲ. ಇನ್ನು ಅಡಿಷನಲ್ ಸೇರ್ತಾರೆ ಹೊರತು ಇರೋ ಕಾರ್ಯಕ್ರಮಗಳು ಯಾವ್ದು ಕುಂಠಿತ ಆಗಲ್ಲ. ಹ್ಮ್ 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 ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮೂರ್ತಿ ಅವರೇ.